ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಅನದರ್ ಡೇ. ಮತ್ತೊಂದು ದಿನಕ್ಕೆ ಸ್ವಾಗತ. ಇವತ್ತು ನಾವು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ ರೈಡು. ಸೊ ಇಲ್ಲಿಂದ ಇವಾಗ ಧೋಲ್ವೀರ ರೋಡ್ ಟು ಹೆವೆನ್ ಅದನ್ನು ಮುಗಿಸ್ಕೊಂಡು ಅಲ್ಲಿಂದ ಧೋಲ್ವೀರೆಯಿಂದ ನಾದಾಬೇಟ್ 0 ಪಾಯಿಂಟ್ಗೆ ಹೋಗ್ತಾಯಿದ್ದೀವಿ. ಸೊ ಇವಾಗ ಬೆಳಿಗ್ಗೆ ಟೈಮ್ 6:20 ಆಗಿದೆ. ಅದೇ 0 ಪಾಯಿಂಟ್ಗೆ ಹೋಗ್ತಾಯಿದ್ದೀವಿ. ಇನ್ನೊಂದು 10 ಕಿಲೋಮೀಟರ್ಸ್ ಇದೆ ಸ್ಟಾರ್ಟ್ ಆಗೋದು ಮಾಡಿ. ಧೋಲ್ವೀರ 31 ಕಿಲೋಮೀಟರ್ಸ್ ವೇಟ್ ಥ್ರೂ ಹೆವೆನ್. ಏನು ಬ್ಯೂಟಿಫುಲ್ ಆಗಿದೆ. ಏನು ಫುಲ್ಲು ನೀರು. ನಾನು ಸಾಲ್ಟ್ ಅನ್ಕೊಂಡೆ, ಫುಲ್ಲು ನೀರಿದೆ. ಯಾರಿಟ್ಟಾರೇನೋ ಹೆಸರು ರೋಡ್ ಟು ಹೆವೆನ್ ಅಂತೇಳಿ, ಹಂಗೆ ಇದೆ. Say hi, Kiran. Hi. Bo, allama paatara. Baba ilode. Model, super model. Fat model. Fat ಏನಿಲ್ಲ ಒಳ್ಳೆ. ಇಲ್ಲಿ ನೀವು ವಿಸಿಟ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ಬೇಗ ಎದ್ದು ಬರಬೇಕು. ಸೊ ಅವಾಗ ಎಲ್ಲ ಕಾಮ್ ಇರುತ್ತೆ, ಪೀಸ್ಫುಲ್ ಆಗಿರುತ್ತೆ. ಬೆಳಗ್ಗೆ ವೆಹಿಕಲ್ಸ್ ಇರಲ್ಲ. ನೀವು ಲೇಟ್ ಮಾಡ್ಕೊಳಂಗಿಲ್ಲ. ಸೂರ್ಯ ಫುಲ್ ಮೇಲೆ ಬರ್ತಾನೆ ಆ್ಯಂಡ್ ಜಾಸ್ತಿ ಬಿಸಿಲಾಗುತ್ತೆ. ನಿಮಗೆ ಅಷ್ಟು ಎಂಜಾಯ್ ಮಾಡೋಕ್ಕಾಗಲ್ಲ ಪ್ಲೇಸ್ನ. ಸೊ ಬೆಳಗ್ಗೆನೇ ನೀವು 7 o'clock ಆ ಥರ ಬಿಟ್ಟು ಕಚ್ಚಿಂದ ವೈಟ್ ರನ್ ದೂರದು ಅಲ್ಲಿಂದ ಬಿಟ್ಟು ಧೋಲ್ವೀರಾಗ ಹೋಗ್ಬೇಕಾದ್ರೆ ಬೆಳಿಗ್ಗೆನೇ ನೀವು 7 o'clock ಬಿಟ್ಟರೆ ಆರಾಮಾಗಿ ಬಂದು ಈ ಪ್ಲೇಸ್ನ ಎಂಜಾಯ್ ಮಾಡ್ಬೋದು. ಟ್ರೈ ಟು ಕಮ್ ಇನ್ ದ ಮಾರ್ನಿಂಗ್, ಇಲ್ಲ ಈವ್ನಿಂಗ್ ಬಂದರೆ ಸನ್ಸೆಟ್ ನೋಡ್ಬೋದು, ಸೂಪರ್ ಇರುತ್ತೆ. ಮಾರ್ನಿಂಗ್ ಬಂದರೆ ಸನ್ರೈಸ್ ನೋಡ್ಕೋಬೋದು. ಸನ್ರೈಸ್ ಆಗ್ತಾ ಇರುತ್ತೆ, ಸೂಪರ್ ಇರುತ್ತೆ ಸನ್ರೈಸು ಆ್ಯಂಡ್ ಪೀಸ್ಫುಲ್ ಆಗಿರುತ್ತೆ. ಚಳಿ ಇರುತ್ತೆ ಸ್ವಲ್ಪ ಎಲ್ಲ ಸ್ವಲ್ಪ ಗ್ಲೌಸು ಸ್ವೆಟ್ರ್ ಎಲ್ಲ ಹಾಕೊಂಬನ್ನಿ. ಬಟ್ ಒಳ್ಳೆ ಪ್ಲೇಸ್, ಸಕ್ಕತ್ತಾಗಿರುತ್ತೆ. ನೋಡಿ ಎಷ್ಟು ಸಖತ್ತಾಗಿದೆ. ಇಟ್ಸ್ ಬ್ಯೂಟಿಫುಲ್. ಏನು ದೀಪು?
ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಬ್ರೇಕ್ಫಾಸ್ಟ್ ತಿಂದು ಪೋಹಾ ತೇಪ್ಲ ತಿಂದು ಈಗ ಇಲ್ಲಿಂದ 0 ಪಾಯಿಂಟ್ ಹೋಗ್ತಾ ಇದ್ದೀವಿ. 0 ಪಾಯಿಂಟ್ ಅಂದರೆ ಇಂಡಿಯಾ ಪಾಕಿಸ್ತಾನ್ ಬಾರ್ಡ್ರ್ ಅದು. ಈಗ ಫ್ಯೂಯಲ್ ಸ್ವಲ್ಪ ಕಡಿಮೆ ಇದೆ. ಇಲ್ಲೆಲ್ಲಾದ್ರೂ ನೆಕ್ಸ್ಟ್ ಫ್ಯೂಯಲ್ ಹಾಕ್ಸ್ಕೊಂಡು ಇಲ್ಲಿಂದ ಲೆಟ್ಸ್ ಗೋ ಟು 0 ಪಾಯಿಂಟ್. ರೋಡ್ ಅಷ್ಟು ಸರಿ ಇಲ್ಲ ಅಂತೆ, ಫುಲ್ಲು ದಗ ಅಂತದೆ ಅಂತೆ ರೋಡು. ನೋಡೋಣ. ನಂದು ಮೊದಲೇ ಟ್ಯಾಂಕ್ ಟಾಪ್ ಬಾಕ್ಸ್ ಕೂಡ ಸ್ವಲ್ಪ ಬೆಂಡಾಗಿದೆ ಹಿಂದೆ, ಅದಕ್ಕೇನೋ ಗೊತ್ತಿಲ್ಲ, ಇನ್ನೂ ಕ್ಲೀನಾಗಿದೆ. ಇವೇ ನೋಡಿ ಆಕಳಗಳೆಲ್ಲ ರೋಡ್ ತುಂಬ ಮಾಡ್ಕೊಂಡು ಹೋಗ್ಯಾವೆಲ್ಲ. ರುದ್ರಸ ಹೇ ಸರ್ ಭದ್ರಸ ರುದ್ರಸ ಹೇ ಸರ್ ಭದ್ರ. ಎಷ್ಟಿದೆ ನೋಡು, ಎಷ್ಟು ಎತ್ತುಗಳು ಎಲ್ಲಿ ಕರ್ಕೊಂಡು ಹೋಗ್ತಿದಾರೇನಪ್ಪ. ಎಲ್ಲ ರೋಡ್ ತುಂಬ ಶಿಟ್ ಮಾಡ್ಕೊಂಡು ಹೋಗಿದ್ದಾವೆ. ಅಲ್ಲೇ ಇಲ್ಲೇ ರೈಟಿಗೆ ಹೋಗಲಿ. ಬೈ ಎದ್ದು ಯಾವ್ದಾದ್ರು ಒಂದಕ್ಕೆ ರೊಚ್ಚಿಗೆ ಎದ್ದು ಬಿಟ್ರೆ ಮುಗಿದ್ ನಮ್ಮ ಕತೆ. ಎಷ್ಟೊಂದಿದೆ ನೋಡು ಎತ್ತುಗಳು, ಅವು ಕೊಂಬುಗಳು ನೋಡಿ ಹೆಂಗಿದಾವೆ. ದಿಲ್ ಬೇಫಿಕ್ರೆ ಅಲ್ಲಿದ್ದಂಗಿದಾನ. ಚಟಾಗಿದೆ ಮಾತ್ರ ಕಾಸ್ಟ್ ಜಗತ್ತಿಗೆ. ಎಲ್ಲ ನೀರೆಲ್ಲ ಡ್ರೈ ಆಗಿ ಎಲ್ಲ ಸೌಂಡ್ ಮೇಲೆ ಕೂತಿದ್ದಿಲ್ಲ. ಜಸ್ಟ್ ಫಾಸ್ಟಾಗಿ ಹೋಗೋದಲ್ಲ. ಬೇಟ್ಗಿನ್ನ 96 ಕಿಲೋಮೀಟರ್ಸ್ ಇದೆ. ಎಲ್ಲ ಡ್ರೈ ಇದಾಗ್ತಾ ಇದೆ ರೋಡಲ್ಲಿ. ಎಂಡವ್ರಿಗೆ ಏನು ನಮಗೆ ಕಾಣ್ತಾನೆ ಇಲ್ಲ, ಎಲ್ಲ ಪ್ಲೇನ್ ಸಾಲ್ಟ್. ಯಾರು ಅಂದರೆ ಯಾರೂ ಇಲ್ಲ. ಹೋಗ್ತಾರೆ ಅನ್ಕೊಂಡಿದ್ದೆ. ಏನು ಇವಳು ನಿದ್ದೆ ಬರ್ತದಂದ್ರೆ ಸ್ವಲ್ಪ ನಿಂದಿರ್ಸಿದ್ದೆ. ಇನ್ನ ಭಾಳ ತಲೆ ಕರ್ತದ ಬಾ. ರೂಟ್ ಇಲ್ಲ ಗುರು, ಬರೀ ಕಲ್ಲು, ಎಲ್ಲ ಕಲ್ಲು. ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕು, ಅದೇ ಪರಿಸ್ಥಿತಿ ಇರೋದು. ಅಟ್ಲೀಸ್ಟ್ ರೋಡ್ ಒಂದು ಸೈಡ್ ಆದ್ರೆ ಹಾಕಿದ್ರೆ ಇವರು ಒಂದು ಸೈಡ್ ಆದ್ರೆ ಹೋಗೋದಿತ್ತು. ಇವ್ರು 2 ಸೈಡ್ ಎಲ್ಲ ತೋಡಿಟ್ಟು ಕುಂತ್ಬಿಟ್ಟಾರ. ಹೆಂಗಿದೆ ಇಲ್ಲಿ
ಗ್ಯಾರಂಟಿ ಚಿರತೆ ಇದ್ದೇ ಇರ್ತವೆ. ಒಬ್ಬರು ಇಲ್ಲ ರೋಡ್ ಮೇಲೆ, ಯಾವಾಗೂ ಒಂದು ಕಾರ್ ಬರುತ್ತೆ ಅಷ್ಟೇ. ಮತ್ತು ಆ್ಯಕ್ಚುಲಿ ನಾವು ಮತ್ತೆ ರಿಟರ್ನ್ ನಮ್ಮ ರೆಸಾರ್ಟಿಗೆ ಬ್ಯಾಕ್ ಹೋಗ್ಬೇಕು ವೈಟ್ ರನ್ ಹತ್ರ. ನೋಡಿದೆ ಗೂಗಲ್ ಮ್ಯಾಪ್ಸ್ ಹಳ್ಳಿವರೆಗೆ ಕರ್ಕೊಂಡಿದೆ. ನೋಡಿ ಗೂಗಲ್ ಮ್ಯಾಪ್ಸ್ ಹೆಂಗೋ ತೋರಿಸ್ತಾ ಇದೆ. ಕೆನಾಲ್ ಪಕ್ಕ ಕೂಡ ತೋರಿಸ್ತಾ ಇದೆ. ಓಪನ್ ಆಗುತ್ತೆ ಕೆನಾಲ್. ಇದು ಹೆಂಗೆ ಸರ್ಕ್ಯುಲೇಟ್ ಮಾಡ್ತಿದಾರೋ ಏನೋ, ಕೆಳಗಿಂದ ನೀರು ಹೆಂಗೆ ಹೋಗ್ತಿದಾರೋ ಹೊರಗೆ ಅರ್ಥನೇ ಆಗ್ತಿಲ್ಲ. ಶಬಾಷ್. ರೇಸಿಂಗ್ದು ಟಾಪ್ ಬಾಕ್ಸು ವೆಯ್ಟ್ ಜಾಸ್ತಿ ಕೂಡ ಇಕ್ಕಿಲ್ಲ, ಕಡಿಮೆನೇ ವೆಯ್ಟ್ ಇರೋದು. ಬಟ್ ಬೆಂಡ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇಲ್ಲೆಲ್ಲೋ ಲೋಕಲ್ ವೆಂಡರ್ ಹತ್ರ ವೆಲ್ಡ್ ಮಾಡಿಸ್ತಿದ್ವಿ ಗುಜರಾತಲ್ಲಿ. ಇದು ನೋಡಿ ಇಲ್ಲಿ ಬೆಂಡಾಗಿದೆ. ಇಲ್ಲಿ ಬೆಂಡಾಗಿ ಮುರಿಯಕ್ಕೆ ಬಂದಿತ್ತು. ಅದೃಷ್ಟಕ್ಕೆ ನಮಗೆ ಇಲ್ಲ, ನಾನು ಮುಂಚೆನೇ ನೋಡ್ಕೊಂಡು ಇವಾಗ ಒಂದು 2 ರಾಡ್ ಫಿಕ್ಸ್ ಮಾಡಿಸ್ತಾ ಇದ್ದೀವಿ ಇಲ್ಲಿ ಕೆಳಗೆ. ಇಲ್ಲಿಂದ ಇಲ್ಲಿಗೆ. ಸ್ವಲ್ಪ ನಿಧಾನಕ್ಕೆ ಹೊಡಿಬೇಕು ಇವಾಗಿಂದ. ನೋಡಿ ಇವರು ನಮಗೆ ವೆಲ್ಡಿಂಗ್ ಮಾಡಿಕೊಟ್ರು. ಎಲ್ಲೋ ಹೈವೇದಲ್ಲಿ ನಮಗೆ ಹೆಂಗೋ ಈ ವೆಲ್ಡಿಂಗ್ ಶಾಪ್ ಸಿಗ್ತಿಲ್ಲ ಅಂದರೆ ಭಾಳ ಕಷ್ಟ ಇತ್ತು. पेंट ಕೂಡ ಆಗ್ತಾ ಇದ್ದಾರೆ. ये खराब ना लगे ना यार. हाँ नहीं तो ये पीछे खराब लगेगा. हाँ वो ब्लैक कलर पेंट है क्या भैया? हाँ ब्लैक है जो अपना गाड़ी का कलर है. हाँ वही है कलर है. वेल्डिंग. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೊ ಮಚ್. ನೋಡಿ ಇವಾಗ ರೆಡಿಯಾಗಿದೆ. 3 ರಾಡ್ಸ್ ಫಿಕ್ಸ್ ಮಾಡಿದ್ದೀವಿ. ಹಾಂ